ಬಾಸ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ಸೀಮಾ ಬಂಗಾರಪ್ಪ. ಸ್ನೇಹಿತರೆ, ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ. ಆದ್ರೆ ಆ ಗಾದೆಯನ್ನ ವಿಜಯ್ ಅವರೇನಾದ್ರೂ ಚೇಂಜ್ ಮಾಡಿ ಹಾಸಿಗೆ ಇರೋದಕ್ಕಿಂತ ಉದ್ದವಾಗಿ ಕಾಲ್ ಚಾಚು ಅಂತ ಏನಾದ್ರೂ ಮಾಡಿರ್ಬೋದಾ? ಹೌದು. ದಳಪತಿ ವಿಜಯ್ ಅವರು ಏನಾದ್ರೂ ಎಡವಿದ್ರ, ಅಂದ್ರೆ ಸಿಎಂ ಕುರ್ಚಿ ಏರೋಕೆ ಹಾಸಿಗೆ ಇರೋದಕ್ಕಿಂತ ಏನಾದ್ರೂ ಸ್ವಲ್ಪ ಜಾಸ್ತಿನೇ ಕಾಲ್ ಚಾಚಿದ್ರ? ತಮಿಳುನಾಡಿನ ಈಗಿನ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಈ ರೀತಿಯಾದಂತಹ ಒಂದು ಹೊಸ ಚರ್ಚೆ ಶುರುವಾಗಿದೆ. ವಿಜಯ್ ಗೆದ್ದ ತಕ್ಷಣ ಈಗ ಈ ವಿಚಾರ ಭಾರಿ ವೈರಲ್ ಆಗ್ತಾ ಇದೆ. ಪಕ್ಷ ಕಟ್ಟಿ ಗೆಲ್ಲೋಕು ಮೊದಲು ಸಿಕ್ಕಾಪಟ್ಟೆ ಭರವಸೆಗಳನ್ನ ಕೊಟ್ಟಿದ್ರು ವಿಜಯ್. ಆದ್ರೆ ಈಗ ಪ್ರಶ್ನೆ ಆಗ್ತಿರೋದು, ಇಷ್ಟೆಲ್ಲ ಭರವಸೆಗಳನ್ನ ಕೊಟ್ರು, ಆದ್ರೆ ಇದನ್ನೆಲ್ಲ ಈಡೇರಿಸೋಕೆ ತಮಿಳುನಾಡು ಗೌರ್ಮೆಂಟ್ ಖಜಾನೆಯಲ್ಲಿ ದುಡ್ಡಿದೆಯಾ? ಒಂದ್ ಕಡೆ ವಿಜಯ್ ಅವರು ಕೊಟ್ಟಿರುವಂತಹ ಫ್ರೀ ಸ್ಕೀಮ್ಗಳ ಲಿಸ್ಟ್ ನೋಡಿದ್ರೆ ಕಳೆದೇ ಹೋಗ್ತೀರಾ. ಹೀಗೆ ಪಕ್ಕಕ್ಕೆ ಬಂದ್ರೆ ತಮಿಳುನಾಡು ಸರ್ಕಾರದ ತಲೆ ಮೇಲೆ ಇರುವ ಸಾಲದ ಬೆಟ್ಟವನ್ನ ನೋಡ್ತೀರಾ. ಇನ್ನು ಮಹಿಳೆಯರಿಗೆ ಮಾಸಿಕ ಧನ ಸಹಾಯ. ಈ ಹಿಂದೆ ಡಿಎಂಕೆ ಸರ್ಕಾರದ ಕಲೈನಾರ್ ಸ್ಕೀಮ್ನಲ್ಲಿ 1.31 ಕೋಟಿ ಮಹಿಳೆಯರಿಗೆ ತಿಂಗಳಿಗೆ ₹1,000 ನೀಡ್ತಾ ಇದ್ರು. ಆದ್ರೆ ಈಗ ವಿಜಯ್ ಅವರು ರಾಜ್ಯದ 1.57 ಕೋಟಿ ಅರ್ಹ ಮಹಿಳೆಯರಿಗೆ ಪ್ರತಿ ತಿಂಗಳು ₹2,500 ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದನ್ನ ಕೊಡೋದಕ್ಕೆ ಎಷ್ಟು ದುಡ್ಡು ಬೇಕು ಗೊತ್ತಾ? ವರ್ಷಕ್ಕೆ ಒಂದು ಸ್ಕೀಮ್ಗೆ ಬರೋಬ್ಬರಿ 47,000 ಕೋಟಿ ರೂಪಾಯಿ ಬೇಕಾಗುತ್ತೆ. ಈ ಒಂದು ಯೋಜನೆಗೆ 5 ವರ್ಷಕ್ಕೆ 2.35 ಲಕ್ಷ ಕೋಟಿ ಬೇಕು. ಇದು ಕೂಡ ಒಂದೇ ಒಂದು ಸ್ಕೀಮ್ಗೆ ಮಾತ್ರ. ಇನ್ನು ಎರಡನೇದು ಅನ್ಎಂಪ್ಲಾಯ್ಮೆಂಟ್, ಅಂದ್ರೆ ನಿರುದ್ಯೋಗಿ ಯುವಕರಿಗೆ ಭತ್ಯೆ. ಸರ್ಕಾರಿ ಸೇವೆಗಳ ಪ್ರಕಾರ ತಮಿಳುನಾಡಿನಲ್ಲಿ ಸದ್ಯ ಸುಮಾರು 10 ಲಕ್ಷ ನಿರುದ್ಯೋಗಿ ಯುವಕರಿದ್ದಾರೆ. ಪದವೀಧರರಿಗೆ ತಿಂಗಳಿಗೆ ₹4,000, ಡಿಪ್ಲೊಮೊ ಆದವರಿಗೆ ₹2,500 ಕೊಟ್ರೆ ಸರ್ಕಾರಕ್ಕೆ ಕನಿಷ್ಠ ವರ್ಷಕ್ಕೆ ₹4,800 ಕೋಟಿ ಬೇಕು. ಇದರ ಜೊತೆಗೆ ವೆಟ್ರಿ ಸ್ಕಿಲ್ ಟ್ರೈನಿಂಗ್ ಅಂತ ಹೇಳಿ 5 ಲಕ್ಷ ಯುವಕರಿಗೆ ಇಂಟರ್ನ್ಶಿಪ್ ಕೊಟ್ಟು ತಿಂಗಳಿಗೆ ₹10,000 ಭತ್ಯೆಯನ್ನು ಕೊಡೋದಕ್ಕೆ ವರ್ಷಕ್ಕೆ 5,500 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇನ್ನು ಮೂರನೇದು ಉಚಿತ ಗ್ಯಾಸ್ ಸಿಲಿಂಡರ್. 1.85 ಲಕ್ಷ ಕುಟುಂಬಗಳಿಗೆ ವರ್ಷಕ್ಕೆ 6 ಸಿಲಿಂಡರ್ ಫ್ರೀ. ಸಬ್ಸಿಡಿ ರೇಟ್ನಲ್ಲಿ ಒಂದು ಸಿಲಿಂಡರ್ಗೆ ₹900 ಅಂತ ಲೆಕ್ಕ ಹಾಕಿದ್ರೂ ಕೂಡ ಕೇವಲ ಸಿಲಿಂಡರ್ಗೇನೆ ಸರ್ಕಾರಕ್ಕೆ ವರ್ಷಕ್ಕೆ 10,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇನ್ನು ನಾಲ್ಕನೇ ಗ್ಯಾರಂಟಿ ವಿಚಾರಕ್ಕೆ ಬರೋದಾದ್ರೆ 200 ಯೂನಿಟ್ ಫ್ರೀ ಕರೆಂಟ್ ಕೊಡೋದಾಗಿ ತಿಳಿಸಿದ್ದಾರೆ. ಈಗಾಗಲೇ ತಮಿಳುನಾಡಿನಲ್ಲಿ ವಿದ್ಯುತ್ ಮಂಡಳಿ 2025ರ ಅಂದಾಜಿನ ಪ್ರಕಾರ 1.82 ಲಕ್ಷ ಕೋಟಿ ರೂಪಾಯಿ ಸಾಲದಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ. ಈ ಪರಿಸ್ಥಿತಿಯಲ್ಲಿ ಇರುವಾಗ ವಿಜಯ್ ಅವರ ಈ ಭರವಸೆಯಿಂದ ವರ್ಷಕ್ಕೆ 4,248 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಬೀಳುತ್ತೆ. ಇನ್ನು ಐದನೇ ವಿಚಾರಕ್ಕೆ ಬರೋದಾದ್ರೆ ಚಿನ್ನ ತಾಳುಕಂ ತಂಗಂ ಯೋಜನೆಯನ್ನ ಜಾರಿಗೆ ತರುವುದಾಗಿ ತಿಳಿಸಿದ್ದು, ಬಡ ಹೆಣ್ಣು ಮಕ್ಕಳಿಗೆ 8 ಗ್ರಾಂ ಚಿನ್ನವನ್ನ ಫ್ರೀಯಾಗಿ ಕೊಡ್ತೀವಿ ಅಂತ ವಿಜಯ್ ಅವರು ಘೋಷಣೆ ಮಾಡಿದ್ದಾರೆ. ಚಿನ್ನದ ಬೆಲೆ ಗಗನಕ್ಕೇರ್ತಾ ಇರುವ ಇತ್ತೀಚಿನ ದಿನಗಳಲ್ಲಿ 1 ಲಕ್ಷ ಹೆಣ್ಣು ಮಕ್ಕಳಿಗೆ ಚಿನ್ನವನ್ನ ಕೊಟ್ಟರೂ ಕೂಡ ಸರ್ಕಾರಕ್ಕೆ ವರ್ಷಕ್ಕೆ 1,132 ಕೋಟಿ ರೂಪಾಯಿ ಹೆಚ್ಚಳವಾದ ಮೊತ್ತ ಬೇಕಾಗುತ್ತೆ. ಇನ್ನು ವಿಜಯ್ ಅವರು ಕೊಟ್ಟ ಮಾತಿನಂತೆ ಲಿಸ್ಟ್ ಇನ್ನೂ ಕೂಡ ಮುಗಿದಿಲ್ಲ. ರೈತರಿಗೆ ಬಿಗ್ ಆಫರ್, ಸರ್ಕಾರಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ರೈತರ ಸಂಪೂರ್ಣ ಸಾಲವನ್ನ ಮನ್ನಾ ಮಾಡುವಂತೆ ತಿಳಿಸಿದ್ದಾರೆ. ಜೊತೆಗೆ ಮಹಿಳೆಯರಿಗೆ ಎಲ್ಲಾ ಬಸ್ಗಳಲ್ಲಿ ಕೂಡ ಉಚಿತ ಪ್ರಯಾಣವನ್ನ ನಿರ್ಧರಿಸಲಾಗಿದೆ. ಇನ್ನು ರೈತರಿಗೆ ಎಲ್ಲಾ ರೀತಿಯ ಬೆಂಬಲವನ್ನ ಕೊಡ್ತೀವಿ ಅಂತ ವಿಜಯ್ ಅವರು ಹೇಳಿದ್ದಾರೆ. ಇನ್ನು ಹೀಗೆ ಹಲವಾರು ಲಿಸ್ಟ್ಗಳಿವೆ. ಇದರ ಜೊತೆಗೆ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಈ ಹಿಂದೆ ಅಧಿಕಾರದಲ್ಲಿ ಇದ್ದಂತಹ ಸ್ಟಾಲಿನ್ ನೇತೃತ್ವದ ಡಿಎಂಕೆ ಸರ್ಕಾರದ ಉಚಿತ ಯೋಜನೆಗಳು ಮತ್ತು ಸಬ್ಸಿಡಿಗೆ ವರ್ಷಕ್ಕೆ 65,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇತ್ತು. ಆದ್ರೆ ಈಗ ವಿಜಯ್ ಕೊಟ್ಟಿರುವ ಹೊಸ ಪ್ರಾಮಿಸ್ಗಳ ಮೊತ್ತ ಡಬಲ್ ಆಗುತ್ತೆ. ಕೇವಲ ವಿಜಯ್ ಕೊಟ್ಟಿರುವ ಗ್ಯಾರಂಟಿಗಳಿಗೆ ವರ್ಷಕ್ಕೆ 5 ಲಕ್ಷ ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇನ್ನು 5 ವರ್ಷಕ್ಕೆ 4ರಿಂದ 5 ಲಕ್ಷ ಕೋಟಿ ರೂಪಾಯಿ ಬೇಕಾಗುತ್ತೆ. ಟಿವಿಕೆ ಪಕ್ಷದ ಭರವಸೆಗಳು ತಮಿಳುನಾಡಿನ ಒಟ್ಟು ವಾರ್ಷಿಕ ಆದಾಯದ 1/3 ಭಾಗ, ಅಂದ್ರೆ ಬರೋಬ್ಬರಿ 33% ದುಡ್ಡನ್ನ ನುಂಗಿ ಹಾಕ್ತಾ ಇದ್ದಾವೆ. ಹಾಗಾದ್ರೆ ವಿಜಯ್ ಅವರು ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ? ಒಂದು ಕಡೆ ವಿಜಯ್ ಅವರ ಗ್ಯಾರಂಟಿ ಯೋಜನೆಗಳಿಗೆ ವರ್ಷಕ್ಕೆ 1 ಲಕ್ಷ ಕೋಟಿ ದುಡ್ಡು ಬೇಕು. ಆದ್ರೆ ತಮಿಳುನಾಡಿನ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ತಮಿಳುನಾಡು ಸ್ಟೇಟ್ನಲ್ಲಿ ಟಾಪ್ ಪರ್ಫಾರ್ಮಿಂಗ್ ಸ್ಟೇಟ್ ಹೌದು, ಆದರೂ ಕೂಡ ಅದರಲ್ಲಿ ಸಾಲವೇ ಹೆಚ್ಚಾಗಿ ಹೋಗಿದೆ. ತಮಿಳುನಾಡು ಸರ್ಕಾರಕ್ಕೆ ಬರುವ ಆದಾಯಕ್ಕಿಂತ ಖರ್ಚು ಬಹಳನೇ ಜಾಸ್ತಿ ಆಗಿದೆ.
ತಮಿಳುನಾಡಿನ ಒಟ್ಟು ಸಾಲ ಈಗ ಬರೋಬ್ಬರಿ 9.3 ಲಕ್ಷ ಕೋಟಿ ರೂಪಾಯಿ ರೀಚ್ ಆಗಿದೆ. ಇದು ದೇಶದಲ್ಲೇ ಅತಿ ಹೆಚ್ಚು ಸಾಲವಾಗಿದೆ. ಬಹುಶಃ ತಮಿಳುನಾಡಿಗೆ ವಯಸ್ಸಾಗ್ತಾ ಇದೆ ಅನ್ಸುತ್ತೆ. 2026ರ ಹೊತ್ತಿಗೆ ತಮಿಳುನಾಡು ಏಜಿಂಗ್ ಪಾಪ್ಯುಲೇಷನ್ ಇರುವ ರಾಜ್ಯಗಳ ಪಟ್ಟಿಗೆ ಸೇರುತ್ತೆ. ಇವೆಲ್ಲವೂ ವಿಜಯವರ ಸರ್ಕಾರಕ್ಕೆ ಉಸಿರುಗಟ್ಟಿಸುವ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳನ್ನ ಕೊಟ್ಟು ಅಧಿಕಾರಕ್ಕೆ ಬಂತು. ವರ್ಷಕ್ಕೆ 51 ಕೋಟಿ ರೂಪಾಯಿ ಗ್ಯಾರಂಟಿ ಬಿಲ್ ಮೊದಲನೇ ವರ್ಷದಲ್ಲೇ ಇತ್ತು. ಇನ್ನು ಹೋಗ್ತಾ ಹೋಗ್ತಾ ಜಾಸ್ತಿನೇ ಆಗ್ತಾ ಇದೆ. ಇದಕ್ಕೆ ದುಡ್ಡು ಹೊಂದಿಸೋಕೆ ಸರ್ಕಾರ ಎಷ್ಟು ಒದ್ದಾಡ್ತಾ ಇದೆ, ಎಷ್ಟು ಪರದಾಡ್ತಾ ಇದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಇನ್ನು ಆಸ್ತಿ ತೆರಿಗೆ ಕೂಡ ಜಾಸ್ತಿ ಆಯಿತು. ಇದರ ಪರಿಣಾಮ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿನ ಕೊರತೆ ಉಂಟಾಗ್ತಾ ಇದೆ. ರಸ್ತೆ, ನೀರಾವರಿ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ ಕೊಡ್ತಾ ಇದ್ದಂತಹ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನಲ್ಲಿ 5,000 ಕೋಟಿ ರೂಪಾಯಿನ ಕಟ್ ಮಾಡಿದ್ದಾರೆ. ಈಗ ಇನ್ನು ವಿಜಯ್ ಅವರು ಕೊಟ್ಟಿರುವ ಗ್ಯಾರಂಟಿಗಳನ್ನ ಫುಲ್ಫಿಲ್ ಮಾಡಬಹುದು, ಆದರೆ ಜನರು ಅದಕ್ಕೆ ಬೆಲೆಯನ್ನು ಕಟ್ಟಬೇಕಾಗತ್ತೆ. ಹೊಸ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ಅಭಿವೃದ್ಧಿ ಕೆಲಸಗಳಿಗೆ ಕತ್ರಿ ಬೀಳುತ್ತೆ. ಭರವಸೆ ಈಡೇರಿಸಿಲ್ಲ ಅಂದ್ರೆ ಜನ ತಿರುಗಿ ಬೀಳ್ತಾರೆ. ಇನ್ನು ವಿಜಯ್ ಅವರು ರಾಜ್ಯದ ಈ ಫೈನಾನ್ಸ್ ಸಮಸ್ಯೆನ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಈಗ ಅವರ ಮುಂದೆ ಇರುವಂತಹ ದೊಡ್ಡ ಚಾಲೆಂಜ್. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಮ್ಮ ಕರ್ನಾಟಕದ ರಾಜಕೀಯ ಬೆಸ್ಟ್ ಇದೆಯಾ ಅಥವಾ ತಮಿಳುನಾಡು ಸರ್ಕಾರನ? ಕಮೆಂಟ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.